ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಎಂಬ್ರಾಯ್ಡರ್ ಬಹಳ ಸುಲಭ ಮತ್ತು ಬೇಸಿಕ್ ಸ್ಟಿಚ್ ಆದ ರನ್ನಿಂಗ್ ಸ್ಟಿಚ್ ಮಾಡೋ ವಿಧಾನವನ್ನು ಕಲಿಯೋಣ. ಇದಕ್ಕೆ ನಾವು ಒಂದು ಬಟ್ಟೆ, ಸೂಜಿ, ಕಲರ್ ದಾರ, ಎಂಬ್ರಾಯ್ಡರ್ ಹೂಫನ್ನು ತಗೊಳ್ಬೇಕಾಗ್ತದೆ. ಇದಕ್ಕೆ ನಾನೊಂದು ಅಳತೆ ಉದ್ದ 13 ಇಂಚು ಉದ್ದವುಳ್ಳ 7-8 ಇದು ನೋಡ್ಕೊಳ್ಳಿ ಅಗಲವುಳ್ಳ ಒಂದು ಬಟ್ಟೆ ತಗೊಂಡಿದ್ದೇನೆ. ಸೂಜಿ, ದಾರ, ನೂಲು ಎಲ್ಲವನ್ನು ತಗೊಂಡು ಮೊದಲಿಗೆ ನಾನು ಒಂದು ಸ್ಕೇಲಲ್ಲಿ ಪೆನ್ಸಿಲಲ್ಲಿ ಆ ಬಟ್ಟೆಯಲ್ಲಿ ಒಂದು ಲೈನ್ ಹಾಕ್ತೇನೆ. ಇದು ಬೇಸಿಕ್ ಸ್ಟಿಚ್ಚಿಂಗಿಗೆ ಬೇಕಾಗಿ ನಮಗೆ ಇಂಪಾರ್ಟೆಂಟ್, ನಮಗೆ ಇದು ಬೇಸಿಕ್ ಸ್ಟಿಚ್ ಗೊತ್ತಾದರೆ ರನ್ನಿಂಗ್ ಸ್ಟಿಚ್ ಎಲ್ಲದಕ್ಕೂ ಬೇಕಾಗ್ತದೆ. ನೋಡಿ, ಇದೇ ಥರ ಒಂದು ಸ್ಕೇಲಲ್ಲಿ ಒಂದು ಗೆರೆ ಹಾಕ್ತಾ ಬನ್ನಿ. ನೋಡ್ಕೊಳ್ಳಿ ಲೈನಿಗೆ ಅಲ್ಲಲ್ಲಿ ಒಂದು ಪಾಯಿಂಟ್ ಆಗ್ತಾ ಬಂದರೆ ಈಗ ಬಟ್ಟೆಯಲ್ಲಿ ಸರಳವಾದ ಲೈನ್ ಗುರುತು ಹಾಕಿಕೊಳ್ಳಿ. ನಂತರ ಸೂಜಿಯನ್ನು ಕೆಳಗಿನಿಂದ ಮೇಲೆ ತೆಗೆದು ಚಿಕ್ಕ ಚಿಕ್ಕ ಅಂತರದ ಒಂದೇ ಗಾತ್ರದ ಸ್ಟಿಚ್ ಹಾಕಬೇಕು. ಅದಕ್ಕೆ ನಾವು ಎಂತ ಮಾಡಬೇಕು, ಮೊದಲಿಗೆ ನಾವು ಈ ನೂಲು ಯಾವ ಕಲರ್ ನಿಮಗೆ ನೂಲು ಬೇಕಾದರೆ ಇಲ್ಲ 6 ಎಳೆ ದಳ ನೂಲಿದ್ರೆ ಅದನ್ನು 3 ಭಾಗ ಮಾಡಬೇಕಾಗ್ತದೆ. 2 ಭಾಗ ಮಾಡಿ 3 ದಳ ನೂಲನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡೋಕ್ಕಿಲ್ಲ, ಇದರ 6 ದಳ ಇತ್ತು, ಅದನ್ನು 3 ಎಳೆ ದಳ ಮಾಡಿ ನಾನು ಇಟ್ಕೊಂಡಿದ್ದೇನೆ. ಈಗ ಒಂದು ಸೂಜಿ ನೋಡಿ, ಸೂಜಿ ಹೂಳು ಸ್ವಲ್ಪ ದೊಡ್ಡದಿದೆ, ಎಂಬ್ರಾಯ್ಡರಿ ನೂಲೇ ಅದಕ್ಕೆ ಹಾಕುವಾಗ ಎಷ್ಟು ದೊಡ್ಡದು ನೂಲು ಬೇಕಾಗ್ತದೆ ಸೂಜಿ, ಅದನ್ನೇ ತಗೊಳ್ಳಿ. ಈಗ ನಾವು ಒಂದು ಲಾಕ್ ಹಾಕಿ ಮೊದಲಿಗೆ ನಾವು ಇದರ ನೋಡ್ಕೊಳ್ಳಿ ಎಂಬ್ರಾಯ್ಡರ್ ಹೂಫ್ ಕೂಡ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಆ ಗೆರೆ ಲೈನ್ ಹಾಕಿದ್ದೇವಲ್ಲ ಅದರ ಮೇಲೆ ಎಂಬ್ರಾಯ್ಡರ್ ನೋಡಿದಿರಿ ಇದೇ ಥರ ಸ್ಕ್ರೂ ಲೂಸ್ ಮಾಡಿ, ನಿಮಗೆ ಆಗದಿದ್ದರೆ ಸ್ಕ್ರೂ ಲೂಸ್ ಮಾಡ್ಕೊಳ್ಳಿ. ಇನ್ನು ಎಂಬ್ರಾಯ್ಡರ್ ಹೂಫನ್ನು ಗಟ್ಟಿಯಾಗಿ ಹಾಕಿ ಲಾಕ್ ಮಾಡಿ ಆ ಬಟ್ಟೆಯನ್ನು ಎಳೆದು ಟೈಟ್ ಮಾಡಿದರೆ ಆಯಿತು ಕರೆಕ್ಟಾಗಿ. ನೀವು ಯಾವ ಲೈನಲ್ಲಿ ಗೆರೆ ಹಾಕಿದ್ರಿ, ಇದು ನಿಮಗೆ ಎಷ್ಟು ದೊಡ್ಡದು ಬೇಕಾದರೂ ತಗೊಳ್ಬೋದು, ಹೂಫು ಚಿಕ್ಕದು ಬೇಕಾದರೂ ತಗೊಳ್ಬೋದು. ನಾನೀಗ ಒಂದು ಮೀಡಿಯಮ್ ಸೈಜಲ್ಲಿ ತಗೊಂಡಿದ್ದೇನೆ, ಬೇಕಾದರೆ ದೊಡ್ಡದು ಮಾಡ್ಬೋದು. ಈಗ ಫಸ್ಟಿಗೆ ಹಾಕಿ ನಿಮಗೆ ತೋರಿಸ್ಲಿಕ್ಕೆ ಬೇಕು ಚಿಕ್ಕದಲ್ಲಿ ಮಾಡೋದು. ಇದೊಂದು ಲೈನ್ ನಾನು ಹಾಕಿದ್ದೇನೆ ಲೈನಾಗಿ. ಈಗ ಬಟ್ಟೆ ಸರಳ ಲೈನ್ ಹಾಕಿದ್ದೀರಲ್ಲ ಅದನ್ನು ಕೆಳಭಾಗದಿಂದ ಮೊದಲು ನಾವು ಇದನ್ನು ನೋಡಿ, ಇದರ ಮೇಲ್ಕೊಂದು ರನ್ನಿಂಗ್ ಸ್ಟಿಚ್ಚಿಂದೊಂದು ಬರೆದುಕೊಳ್ಳಿ. ನಿಮಗಾಗ ಯಾವ ಸ್ಟಿಚ್ 2, 3 ತುಂಬ ವಿಧಗಳ ಸ್ಟಿಚ್ ಇದೆ. ಒಂದೇ ಬಟ್ಟೆಯಲ್ಲಿ ಮಾಡೋದಾದರೆ ಮೊದಲನೇ ಸ್ಟಿಚ್ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ. ನೋಡ್ಕೊಳ್ಳಿ, ಸೂಜಿ ಕೆಳಭಾಗದಿಂದ ಮೇಲ್ಭಾಗಕ್ಕೆ ತರಬೇಕಾಗ್ತದೆ. ಒಂದೇ ಗಾತ್ರ ಸ್ಟಿಚ್ ಹಾಕಬೇಕು. ಕೆಳಗಿನಿಂದ ಮೇಲೆ ತೆಗೆದು ಚಿಕ್ಕ ಚಿಕ್ಕ ಅಂತರದಲ್ಲಿ ಒಂದೊಂದು ಗಾತ್ರದ ಸ್ಟಿಚ್ ಹಾಕ್ತಾ ಬನ್ನಿ. ನೋಡ್ಕೊಳ್ಳಿ, ಕೆಳಭಾಗದಿಂದ ಮೇಲೆ ತೆಗೆದು ಒಂದು ಚಿಕ್ಕ ಚಿಕ್ಕ ಅಂತರದಲ್ಲಿ ಒಂದೇ ಗಾತ್ರದ ಸ್ಟಿಚ್ ಹಾಕಿ. ನೋಡ್ಕೊಳ್ಳಿ, ತುಂಬ ದೊಡ್ಡದೇನು ಬೇಡ. ಮೊದಲಿಗೆ ಕೆಳಭಾಗದಿಂದ ರನ್ನಿಂಗ್ ಸ್ಟಿಚ್ ಮಾಡುವಾಗ ಸ್ಟಿಚ್ಗಳು ಸಮಾನ ಅಂತರದಲ್ಲಿ ಬಂದರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣ್ತದೆ. ಆರಂಭದಲ್ಲಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ಕಲಿಬೋದು, ಕೊನೆಯಲ್ಲಿ ಹೇಳ್ಬೋದು. ನೋಡಿ, ನಿಮಗೆ ಯಾವ ಡಿಸೈನಲ್ಲಿ ನಾವು ಮಾಡಿದ್ದೇವೆ ತುಂಬ ಬ್ಯೂಟಿಫುಲ್ ಆಗಿದೆ ನಿಮಗೆ ಗೊತ್ತಾಗ್ತದೆ, ನೀವೇ ಹೇಳ್ಬೋದು. ಆದ ಕಾರಣ ಮೊದಲಿಗೆ ನಾವು ಮಾಡುವಾಗ ತುಂಬ ದೊಡ್ಡದರಲ್ಲಿ ಮಾಡೋದು ಬೇಡ, ಸ್ವಲ್ಪ ಹತ್ತಿರದಲ್ಲಿ ಮಾಡಿದರೆ ಆಯಿತು. ಇದೇ ಥರ ಸೂಜಿಯನ್ನು ಕೆಳಗಿನ ಮೇಲೆ ತೆಗೆದು ಒಂದೊಂದು ಅಂತರದಲ್ಲಿ ಒಂದೇ ಗಾತ್ರದ ಸ್ಟಿಚ್ ಹಾಕ್ತಾ ಬನ್ನಿ, ಒಂದೇ ಲೈನ್ ಮಾಡಿ. ಇನ್ನು ಇದು ರನ್ನಿಂಗ್ ಸ್ಟಿಚ್, ಈ ರನ್ನಿಂಗ್ ಸ್ಟಿಚ್ ಎಲ್ಲದಕ್ಕೂ ಮೈನ್ ಇಂಪಾರ್ಟೆಂಟೇ ನಮಗೆ. ಇದಾದಮೇಲೆ ಬೇಸಿಕ್ ಬ್ಯಾಕ್ ಡಿಸೈನ್, ಈ ರನ್ನಿಂಗ್ ಸ್ಟಿಚ್ಚಲ್ಲಿ ಬ್ಯಾಕ್ ಡಿಸೈನ್ ಎಲ್ಲ ಥರದ್ದು ಮಾಡ್ಬೋದು. ನಮಗೆ ಕುರ್ತಾಸ್ಗೆ ಕೂಡ ಮಾಡ್ಬೋದು. ಇದು ಈಸಿಯಾಗಿ ನಿಮಗೆ ಕ್ಲೀನಾಗಿ ಮಾಡಿ. ಈ ರನ್ನಿಂಗ್ ಸ್ಟಿಚ್ ನಿಮಗೆ ಇಷ್ಟ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಇದನ್ನು ಬೇಸಿಕ್ಕಾಗಿ ಬೇರೆ ಬೇರೆ ಸ್ಟಿಚ್ಚನ್ನು ಕಲಿಸ್ತಾ ಇರ್ತೀವಿ.